ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಒಮ್ಮೆ ಒಬ್ಬ ರಾಜ ಇಬ್ಬರು ಜೈಲು ಕೈದಿಗಳಿಗೆ ಮರಣದಂಡನೆಯನ್ನು ವಿಧಿಸಿದ. ಆ ಇಬ್ಬರಲ್ಲಿ ಒಬ್ಬ ಜೈಲು ಕೈದಿ ರಾಜ ತನ್ನ ಕುದುರೆಯ ಮೇಲೆ ಇಟ್ಟಿದ್ದ ಅಪಾರ ಪ್ರೀತಿಯನ್ನ ಚೆನ್ನಾಗಿ ತಿಳಿದಿದ್ದ. ಆ ಕಾರಣದಿಂದ ಅವನು ರಾಜನ ಸಮ್ಮುಖದಲ್ಲಿ ನಿಂತು ಒಂದು ಮನವಿ ಮಾಡಿಕೊಂಡ. ಪ್ರಭು, ನೀವು ನನ್ನನ್ನು ಈ ಮರಣ ದಂಡನೆಯಿಂದ ಪಾರು ಮಾಡಿದ್ದೇ ಆದರೆ ನಾನು ನಿಮ್ಮ ಕುದುರೆಗೆ ಹಾರುವ ಕೌಶಲ್ಯವನ್ನು ಕಲಿಸಿ ಅದು 1 ವರ್ಷದಲ್ಲಿ ಹಾರುವಂತೆ ಮಾಡ್ತೀನಿ. ಇದನ್ನು ಕೇಳಿದ ಕೂಡಲೇ ರಾಜನಿಗೆ ತುಂಬ ಸಂತೋಷ. ಒಬ್ಬ ರಾಜ ಹಾರುವ ಕುದುರೆಯ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ ಅಂದರೆ ಅದು ನಿಜಕ್ಕೂ ಗರ್ವವನ್ನು ಉಂಟು ಮಾಡುವಂಥ ವಿಷಯ. ಅದಕ್ಕೆ ಅವನು, ಸರಿ, ನೀನು ಈ ಕೆಲಸನ ಮಾಡು ಅಂತ ಹೇಳಿ ಅವನ್ನ ಕಳಿಸ್ತಾರೆ. ಇದನ್ನು ನೋಡಿದಂಥ ಇನ್ನೋರ್ವ ಕೈದಿ ಆ ವ್ಯಕ್ತಿಯನ್ನು ನೋಡಿ ಕೇಳ್ತಾನೆ, ಈ ಸತ್ಯ ನಿನಗೆ ಚೆನ್ನಾಗಿ ತಿಳಿದಿದೆ, ಯಾವ ಕುದುರೆಯೂ ಹಾರುವುದಿಲ್ಲ ಅಂತ. ಹೀಗಿರುವಾಗ ಯಾವ ನಂಬಿಕೆಯಲ್ಲಿ ನೀನು ಈ ಒಂದು ಮನವಿಯನ್ನ ಮಾಡಿಕೊಂಡೆ? ಇದು ಸುಳ್ಳಲ್ವಾ ಅಂತ ಕೇಳಿದ. ಅದಕ್ಕೆ ಆ ಕೈದಿ ಹೇಳ್ತಾನೆ, ನೋಡು, ಈ ವಿಷಯದಲ್ಲಿ ನಾನು ನನಗೆ 3 ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದೇನೆ. ಒಂದು, ಈ 1 ವರ್ಷದಲ್ಲಿ ಬಹುಶಃ ಈ ರಾಜ ಸಾಯ್ಬೋದು. 2, ಈ ಕುದುರೆ ಮರಣವನ್ನು ಹಾಕ್ಬೋದು. 3ನೇದಾಗಿ, ನಾನು ಈ ಕುದುರೆಗೆ ಹಾರುವ ಕೌಶಲ್ಯವನ್ನು ಕಲಿಸಿ ಈ ಕುದುರೆ ಹಾರುವಂತೆ ಮಾಡಬಹುದು ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ಈ ವ್ಯಕ್ತಿಯ ಭರವಸೆಯನ್ನು ನೋಡಿ. ಸಾಯುವ ಅಂಚಿನಲ್ಲೂ ತಾನು ಭರವಸೆಯನ್ನು ಕಳ್ಕೊಂಡಿಲ್ಲ, ನಿರಾಶನಾಗಲಿಲ್ಲ, ಹತಾಶನಾಗಲಿಲ್ಲ, ಆಶಾಭರಿತ ವ್ಯಕ್ತಿಯಾಗಿದ್ದ. ಅವನ ಆ ಒಂದು ನಿಲುವು, ಅವನ ಆ ಒಂದು ಆಲೋಚನೆ ನಮ್ಮದಾಗಲಿ, ನಮಗೆ ಸ್ಫೂರ್ತಿಯನ್ನು ನೀಡಲಿ. ನಾವೆಲ್ಲರೂ ಆಶಾಭರಿತ ವ್ಯಕ್ತಿಗಳಾಗಿ ಭರವಸೆಯಿಂದ ಜೀವಿಸೋಣ.